ನಮಸ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜೋಸೆಫ್ ಲುಬೋಸ್ ಶಂಕರ್ಪುರ. ಪ್ರೀತಿಯ ವೀಕ್ಷಕರೇ, ಇವತ್ತು ನಾನು ಹೀಗೆ ತೋಟದ ಕೆಲಸ ನಿರ್ವಹಣೆ ಮಾಡ್ತಾ ಇರುವಾಗ ಈ ಥರ ಬೇಲಿಯಲ್ಲಿ ಈ ಥರ ಅಣಬೆಗಳು ಹುಟ್ಕೊಂಡಿದ್ದವು. ಇದು ನೋಡಿ, ಸೂಕ್ಷ್ಮವಾಗಿ ತೋರಿಸ್ತಾ ಇದ್ದೇನೆ. ಈ ಥರ ಅಣಬೆಗಳು ಹುಟ್ಕೊಂಡಿದ್ದವು, ತುಂಬ ಇತ್ತು. ನಾನಿದನ್ನು ಒಬ್ಬ ಹಿರಿಯರ ಹತ್ರ ಕೇಳಿದೆ. ಇದು ಪಲ್ಯಕ್ಕೆ ಯೋಗ್ಯವಾದಂಥ ಅಣಬೆ ಅಂತ ಅವರು ತಿಳಿಸಿದರು. ಹಾಗೆ ನಾನು ಹುಡುಕಿ ಇಷ್ಟು ಮೊಗ್ಗುಗಳನ್ನು ಈಗಾಗಲೇ ಕೊಯ್ಲು ಮಾಡಿದ್ದೇನೆ. ಇನ್ನೂ ಬೇಕಾದಷ್ಟು ಅಣಬೆ ಅಲ್ಲಿ ಆಗ್ತಾ ಇದೆ. ಇಲ್ಲಿ ಕಾಣ್ತಾ ಇದೆ ನಮಗೆ, ನೆಲದ ಅಡಿಯಿಂದ ಈ ರೀತಿಯಾಗಿ ಬರ್ತದೆ. ಇದು ಒಂದು ದಿವಸ ಬಿಟ್ಟರೆ ಮತ್ತೆ ಹುಳ ಆಗ್ತದಂತ ಅವರು ಹೇಳಿದರು. ಬಟ್ ಇವಾಗ ನಾನು ಮೊಗ್ಗಿರುವಾಗಲೇ ಕೊಯ್ದು ಅದನ್ನು ಪಲ್ಯ ಮಾಡಿದರೆ ಬಹಳ ಉತ್ತಮ, ಬಹಳ ರುಚಿ ಇರ್ತದೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ವರ್ಷದಲ್ಲಿ ಒಮ್ಮೆ ಆದರೂ ಸೇವಿಸಿದರೆ ಅಂತ ಅವರು ಹೇಳಿದರು. ಬಟ್ ಇದು ಕೊಯ್ಲು ಮಾಡಿ ತೆಗೆಯೋದು ತುಂಬ ಕಷ್ಟ. ನೋಡಿ, ಹೀಗೆ ಮುಳ್ಳು ಇದರ ಮಧ್ಯದಲ್ಲಿ ಇರ್ತದೆ. ನೋಡಿ, ಇಲ್ಲಿ ಕಾಣ್ತಾ ಇದೆ ನಮಗೆ. ಇಲ್ಲಿ ನೋಡಿ, ತುಂಬ ಇದರ ಪಲ್ಯ ಮಾಡಿ ವಿಡಿಯೋವನ್ನು ಮಗದೊಮ್ಮೆ ತಮಗೆ ಶೇರ್ ಮಾಡ್ತಾನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಯಾರಿಗಾದರೂ ಗೊತ್ತಿದ್ದಲ್ಲಿ, ಇದರ ಬೇರೆ ಯಾವುದೇ ರೀತಿಯ ಹೆಸರುಗಳು ಗೊತ್ತಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹೀಗೆ ನಾನೆಲ್ಲ ತೆಗೆದು ಇಲ್ಲಿ ತಂದಿದ್ದೇನೆ. ಇವಾಗ ಇದು ಮಾಡುವಂಥ ಪ್ರೊಸೆಸಿಂಗ್ ನೋಡಿ. ಹೀಗೆ ತೆಗೆದು ತಂದಂಥ ಅಣಬೆಗಳು ಈ ರೀತಿ ಇರ್ತವೆ. ಎರಡು ಥರದಿದೆ. ಇದು ಮೊಗ್ಗು, ಇದು ಅರಳಿದಂಥದ್ದು. ಎರಡೂ ಪಲ್ಯಕ್ಕೆ ಆಗ್ತದೆ. ತುಂಬ ಅರಳಿರಬಾರ್ದು, ಮೀಡಿಯಮ್ ಇಷ್ಟು ಅರಳಿದರೆ ಸರಿ ಆಗ್ತದೆ. ತುಂಬ ಅರಳಿದರೆ ಹಾಳಾಗ್ತದೆ. ನೋಡಿ, ಇವುಗಳೆಲ್ಲ ಸಣ್ಣ ಮೊಗ್ಗು, ಸ್ವಲ್ಪ ಅರಳಿದಂಥ ದೊಡ್ಡ ಮೊಗ್ಗು, ನಂತರ ಅರಳಿದಂಥ ಅಣಬೆ. ಈ ರೀತಿಯಾಗಿ ಇದನ್ನೀಗ ಮಾಡುವಂಥದ್ದು ಈ ಬೇರಿನ ನಂತರ ಉಪಯೋಗಿಸಬಾರ್ದು. ಇದರ ಮೇಲ್ಗಡೆಯದು ಮಾತ್ರ ನನಗೆ ಹೇಳಿದ ಪ್ರಕಾರ. ಬಟ್ ಕೆಲವೊಂದು ಹಿರಿಯರಿಗೆ ಇದರ ಬಗ್ಗೆ ಇನ್ನೂ ಉತ್ತಮವಾಗಿ ಗೊತ್ತುಂಟು. ಅವರ ಹತ್ರ ಕೇಳಿ ತಿಳ್ಕೊಳ್ಳಿ. ನಿಮ್ಮ ಊರಿನಲ್ಲಿ ಇದಕ್ಕೆ ಏನಂತಾರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇದರ ಹೆಚ್ಚಿನ ಆರೋಗ್ಯ ಪ್ರಯೋಜನಗಳೇನಂತನೂ ನಮಗೆ ತಿಳಿಸಿ. ಹಾಗಾದರೆ ನೋಡೋಣ ಮುಂದೆ ನಾನು ಏನು ಮಾಡ್ತೀನಿ ನೋಡಿ. ನನಗೆ ತಿಳಿಸಿದ ಪ್ರಕಾರ ಇದರ ಮೇಲ್ಗಡೆ ಈ ಸಿಪ್ಪೆಯನ್ನು ತೆಗಿಬೇಕಂತ ಹೇಳಿದ್ದಾರೆ. ಕ್ಲೀನಾಗಿ ಸುಲಿಲಿಕ್ಕೆ ಬರ್ತದೆ. ಇದು ನೋಡಿ, ಈ ರೀತಿಯಾಗಿ ಸ್ವಚ್ಛವಾಗಿ ಸುಲಿಸಲಿಕ್ಕೆ ಬರ್ತದೆ. ಈ ಮೇಲಿನ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ಇದು ಹಾಕಬಾರ್ದಂತ ಹೇಳಿದ್ದಾರೆ. ಯಾಕಂತ ನನಗೆ ಇದರ ಉದ್ದೇಶ ಗೊತ್ತಿಲ್ಲ. ಇದರ ಮೇಲೆ ತುಂಬ ಮಣ್ಣು ಕೊಳೆ ಇರ್ತದೆ, ಆ ಉದ್ದೇಶನೂ ಇರಬಹುದು. ಅಥವಾ ಬೇರೆ ಕ್ರಿಮಿಕೀಟಗಳು ಕೂತುಕೊಳ್ಳುವಾಗ ಇದಕ್ಕೆ ಯಾವುದೇ ಕ್ರಿಮಿಯ ಇನ್ಸ್ಪೆಕ್ಷನ್ ಆಗಬಾರದೆನ್ನುವ ಉದ್ದೇಶದಿಂದ ಹೇಳಿರಲಿಕ್ಕೂ ಸಾಕು. ನೋಡಿ, ಈ ರೀತಿಯಾಗಿ ಕ್ಲೀನ್ ಆಯಿತು. ಆನಂತರ ಇದರ ಎಸಳುಗಳನ್ನು ನೋಡಿ ಈ ರೀತಿಯಾಗಿ ಮುರಿದು ಹಾಕ್ತಾ ಇದ್ದೇನೆ. ಕೊನೆಗೆ ಇದರ ದಂಟು, ಇದಕ್ಕೆ ಚಾಕು ಬೇಕಂತ ಇಲ್ಲ, ಕೈಯಲ್ಲೇ ಬರ್ತದೆ. ನಾನು ಜಾಸ್ತಿ ವೇಸ್ಟ್ ಆಗಬಾರದೆನ್ನೋ ಉದ್ದೇಶದಿಂದ ತೆಳುವಾಗಿ ಸುಲಿಲಿಕ್ಕೆ ಮಾತ್ರ ಇದರ ಚಾಕುವನ್ನು ಬಳಸ್ತಾ ಇದ್ದೇನೆ. ನೋಡಿ, ಕೈಯಲ್ಲೇ ಬರ್ತದೆ, ಅಷ್ಟು ಸಾಫ್ಟ್ ಇದೆ ಇದು. ಆನಂತರ ನೋಡಿ, ಇದನ್ನು ಬಳಸುವಂಥದ್ದು ಹೀಗೆ 4 ಭಾಗ ಮಾಡಿದರೆ ಸಾಕಾಗ್ತದೆ. ಆನಂತರ ಇದನ್ನು ಪಲ್ಯ ಮಾಡುವಂಥದ್ದು. ಪಲ್ಯ ತಮಗೆ ಇಷ್ಟವಾದ ರೀತಿಯಲ್ಲಿ ಮಾಡಬಹುದು. ಇದನ್ನು ಚಿಲ್ಲಿ ಮಾಡಬಹುದು, ಮಂಚೂರಿ ಮಾಡಬಹುದು, ಸುಕ್ಕ ಮಾಡಬಹುದು, ಅಥವಾ ಸಾರು ಕೂಡ ಮಾಡಬಹುದು. ಒಳ್ಳೆಯ ರುಚಿ ಬರ್ತದೆ. ತಾವು ವಿವಿಧ ರೀತಿಯ ಖಾದ್ಯಗಳನ್ನು ಇದರಿಂದ ತಯಾರಿಸಿ. ಆದರೆ ಒಂದು ನೆನಪಿಡಿ, ಯಾವುದೇ ಕಾರಣಕ್ಕೂ ಫೋಟೋದಲ್ಲಿ ನೋಡಿರುವಂತೆ ಹಲವು ಜಾತಿಯ ಅಣಬೆಗಳು ಪರಿಸರದಲ್ಲಿರ್ತವೆ. ಕೆಲವೊಂದು ವಿಷಕಾರಿಯಾಗಿರುತ್ತವೆ. ಅದಕ್ಕೋಸ್ಕರ ದಯವಿಟ್ಟು ಅವುಗಳನ್ನು ಉಪಯೋಗಿಸುವ ಮೊದಲು ತಾವು ತಿಳಿದವರೊಟ್ಟಿಗೆ ಸರಿಯಾದ ಚರ್ಚೆ ಮಾಡಿ ಅದನ್ನು ಉಪಯೋಗಿಸಿ. ಯಾವುದೇ ರೀತಿಯಲ್ಲಿ ತಮ್ಮ ಜೀವಗಳಿಗೆ ಅಪಾಯವಾಗದಿರಲಿ ಎಂಬ ಉದ್ದೇಶದಿಂದ ಇದನ್ನು ಮಗದೊಮ್ಮೆ ತಮಗೆ ಹೇಳ್ತಾ ಇದ್ದೇನೆ. ಕೊನೆಗೆ ನಮ್ಮ ಅಣಬೆಯು ಇವತ್ತು ಈ ರೀತಿಯಾಗಿ ಸುಂದರವಾಗಿ ಒಂದು ಚಿಲ್ಲಿಯಾಗಿ ರೂಪುಗೊಂಡಿದೆ. ನೋಡೋಣ ಇದರ ಟೇಸ್ಟನ್ನು. ನಿಮಗೆಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳು.